ನೂತನ ಆದಿ ಬಸವ ಮಂದಿರ ಮೂರ್ತಿ ಪ್ರತಿಷ್ಠಾನ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು. ಅಫಜಲ್ಪುರ ತಾಲೂಕಿನ ಆನೂರು ಗ್ರಾಮದ ಆದಿ ಬಸವೇಶ್ವರ ನೂತನ ಕಳಸಾರೋಹಣ ಮತ್ತು ನೂತನ ಮಂದಿರ ಉದ್ಘಾಟನಾ ಕಾರ್ಯಕ್ರಮ 11 ಮಠಗಳ ಮಠಾಧೀಶರ ಅಮೃತ ಹಸ್ತದಿಂದ ನೆರವೇರಿತು. ಸಂದರ್ಭದಲ್ಲಿ ವೀರಮಹಂತ ಶಿವಾಚಾರ್ಯರು, ರುದ್ರಮುನಿ ಶಿವಾಚಾರ್ಯರು, ಕಲ್ಲಾಲಿಂಗ ಶ್ರೀಗಳು ಸೇರಿದಂತೆ ಮತ್ತಿತರರು, ಸುತ್ತಮುತ್ತಲಿನ ಮಠಾಧೀಶರು ಸೇರಿದಂತೆ ಗ್ರಾಮದ ಮುಖಂಡರಾದ ಮಹಂತಯ್ಯ ಸ್ವಾಮಿ, ತೀರ್ಥಯ್ಯ ಹಿರೇಮಠ, ಪಾವಾಡಯ್ಯ ಮಠಪತಿ, ಚಂದ್ರಕಾಂತಗೌಡ ಪೊಲೀಸ್ ಪಾಟೀಲ್, ಮಲೇಶ್ ಓಮನಗೌಡ್, ಶಿವಾನಂದ ಸಿದ್ದನೂರು, ಚಂದ್ರಕಾಂತ ಸಿದ್ದನೂರು, ನಿಂಗಣ್ಣ ಕಲಶೆಟ್ಟಿ, ಮಲ್ಲಿನಾಥ್ ಬಳುಂಡಗಿ, ದೊಡ್ಡಪ್ಪ ಕೆಂಬಾವಿ, ಬೋಗಣ್ಣಗೌಡ ರೋಗಿ, ಚಂದ್ರಶೇಖರ್ ಪಾಟೀಲ್, ಸವಿತಾ ಮೇತ್ರೆ, ನೀಲಮ್ಮ ಸಿದ್ದನೂರು, ಚೆನ್ನಮ್ಮ ಜೋಶಿ, ಜ್ಯೋತಿ, ಕಸ್ತೂರಿಬಾಯಿ ಕಿರಣ್ಗೆ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವೊಬ್ಬ ಗರೀಬ ಕುಟುಂಬದಿಂದ ಬಂದಂಥ ನಾನು ಹಿಂಗೆ ಗ್ರಾಮಸ್ಥರ ಜನ್ಮಭೂಮಿ ಮತ್ತು ನಮ್ಮ ಚಿಕ್ಕವರು ದೊಡ್ಡವರು ಮಾರ್ಗದರ್ಶನದಿಂದ ಮತ್ತು ಈ ಗ್ರಾಮದ ಎಲ್ಲ ನನ್ನ ತಾಯಿಯಂದರು, ನನ್ನ ತಂದೆಯಂದರು, ನಮ್ಮ ಅಕ್ಕ ತಂಗಿಯರು ಬಸವೇಶ್ವರ ನೂತನ ಮಂದಿರ ಉದ್ಘಾಟನೆ ಹಾಗೂ ಕಳಸಾರೋಹಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜೀವನ ದರ್ಶನ ಪ್ರವಚನ 6ನೇ ತಾರೀಕು ಪಂಡ್ರಾಪುರದಿಂದ ಶ್ರೀ ಆದಿಬಸವೇಶ್ವರ ಮೂರ್ತಿ ಗ್ರಾಮಕ್ಕೆ ಆಗಮಿಸಿದ್ದು ಹಾಗೂ 6ನೇ ತಾರೀಕು 8 ಗಂಟೆಗೆ ಜೀವನ ದರ್ಶನ ಪ್ರವಚನ ಶ್ರೀ ಗುರುಶಾಂತೇಶ್ವರ ಶಿವಾಚಾರ್ಯರು ಮಾದನ್ ಇಪ್ಪರ್ಗ ಶ್ರೀಗಳಿಂದ ಹಾಗೂ ಬಡದಾಳ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಜೀವನ ದರ್ಶನ ಪ್ರವಚನ ಸಂಗೋಪನವಾಗಿ ಸಾಗಿ ಬಂದು ಈ 10ನೇ ತಾರೀಕು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಹಾಗೂ ಧರ್ಮಸಭೆ ಬಹು ವಿಜೃಂಭಣೆಯಿಂದ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಯುವ ಮುಖಂಡರು, ತಂದೆ ತಾಯಂದಿರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ. ಅಂಬರೀಶ್ ಪಟ್ಟಣ.